ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಇವತ್ತು ನಾವೇನೋ ಪ್ಲ್ಯಾನ್ ಮಾಡಿದ್ದೀವಿ ಆಚೆ ಹೋಗೋಣ ಅಂತ. ನೋಡೋಣ ಏನಾಗುತ್ತೆ ಅಂತ. ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಸೊ ಈ ಟೈಮ್ಗೆ ಅಣ್ಣ ಬರ್ತೀನಿ ಅಂತ ಹೇಳಿದ್ದು 10:30ಗೆ. ನೋಡಿದ್ರೆ ಅಣ್ಣ ಈಗ ಬಂದವನೇ. ಸೊ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ, ಮಜಾ ಬರುತ್ತೆ. ಮಚ್ಚ ಬರ್ತಾವನೆ. ಏನು ಬ್ಲಾಗಾ? ಎಸ್, ಡೂಯಿಂಗ್ ಬ್ಲಾಗ್. ಎಲ್ಲೋಗ್ತಿದೀವಿ ಗೊತ್ತಿಲ್ಲ, ಏನು ಮಾಡ್ತಿದೀವಿ ಗೊತ್ತಿಲ್ಲ. ಸೊ ಈ ವರ್ಷನಾದರೂ ಒಂದೊಳ್ಳೆ ಡೆಸ್ಟಿನೇಷನ್ ರೀಚ್ ಆಗೋಣ, ಒಟ್ಟಿನಲ್ಲಿ ಹಾಕ್ಸ್ಕೊಳ್ಳೋಣ. ಸೊ ಎಲ್ಲೋಗ್ತಿದೀವಿ ಗೊತ್ತಿಲ್ಲ, ಏನೋ ಒಂದು ಡೆಸ್ಟಿನೇಷನ್ ಇಟ್ಕೊಂಡಿದ್ದೀವಿ ಇವಾಗ ಅಲ್ವಾ? ಹೌದು. ಸೊ ಅಲ್ಲೋದ್ಮೇಲೆ ಏನೇನು ಮಾಡ್ಬೋದು ಐಡಿಯಾ ಇಲ್ಲ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು, ಆಲ್ಮೋಸ್ಟ್ 2 months ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ನಾವೇನು ಅಂದ್ಕೊಂಡಿದ್ವಿ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಪ್ಲ್ಯಾನ್ಸ್ ಇತ್ತು. ಸ್ವಲ್ಪ ಕೆರಿಯರ್ ಡಿಸ್ಟ್ರಾಕ್ಟ್ ಆಗಿದ್ಮೇಲೆ ಫ್ಯಾಮಿಲಿ ಇಶ್ಯೂಸಿಂದ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ವಿ. ಸೊ ಈಗೆಲ್ಲ ಸೈಡಿಗೆ ಇಟ್ಬಿಟ್ಟು ಇವಾಗ ಒಂದು ಜಾಗಕ್ಕೆ ಹೋಗ್ತಾಯಿದ್ವಿ. ಅದು ಯಾವ ಜಾಗ ಅಂತ ಗೊತ್ತಿಲ್ಲ ನನಗೆ. ಇದು ಹೊಸ ವರ್ಷದ ಮೊದಲನೇ ದಿನ. ಸೊ ಹೋಪ್ಸು ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡು ಈಗ ಒಂದು ಒಳ್ಳೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ದಿನಾನೂ ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್ನ ಕೊಟ್ಟು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವನು ನನ್ನ ಫ್ರೆಂಡು, ಇವನೊಬ್ಬನೇ ಇವಾಗ ನನ್ನ ಜೊತೆಗಿರೋದು, ಶರಣ್ ಅಂತ. ಸೊ ಇವನು ನಮ್ಮ ಸ್ಕೂಲ್ ಮೇಟು, ಚಡ್ಡಿ ದೋಸ್ತ್ ಅಂತಲೇ ಹೇಳ್ಬೋದು, ತಪ್ಪಾಗಲ್ಲ. ಸೊ ಈಗ ಎಲ್ಲೋಗ್ತಿದ್ದೀವಿ ಗುರು ಗೊತ್ತಿಲ್ಲ. ಹಾಂ, ಶುರು ಮಾಡಿದ್ದೀವಿ ಪಯಣ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ಅದು ಹೊಸ ವರ್ಷದ ಮೊದಲನೇ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ. ನಿಮಗೂ ಕೂಡ. ಸೊ ಏನದು ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ಶುರು ಮಾಡೋಣ ಪಯಣ ಶುರು ಮಾಡೋಣ. ಸೊ ಇವಾಗ ಲಾಸ್ಟ್ ಇಯರ್ ನೀನೇನು ಅಂದ್ಕೊಂಡಿದ್ದೆ? ಎರಡು ಕೆಲಸ ಅಂದ್ಕೊಂಡಿರ್ತೀವಿ. ಓಕೆ, ಈ ವರ್ಷ ಮಾಡಬೇಕಿತ್ತು, ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ. ಸೊ ನೀನು ಲಾಸ್ಟ್ ಇಯರ್ ಏನಾದರೂ ಒಂದು ಸಕ್ಸಸ್ಫುಲ್ ಮಾಡಿರ್ತೀಯಲ್ಲ, ಅದೊಂದು ಥಿಂಗ್ ಏನು ಮಾಡಿರ್ಬೋದು ನೀನು? ಸಕ್ಸಸ್ಫುಲ್ ಊಟ ಮಾಡಿ ನಿದ್ದೆ ಮಾಡೋದು ಅದೊಂದೇ ಗಾಯ್ಸ್. ನಾನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಹಾಕಿದ್ದೆ ಲಾಸ್ಟ್ ಇಯರು. ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ. ಬಟ್ ಲಾಸ್ಟ್ ಇಯರ್ ದೇವರ ನೀನು ದವಾಟಕವಾಗಿಲ್ಲ. ದಟ್ ವಾಸ್ ವರ್ಸ್ಟ್ ಇಯರು ನನಗೆ ಮತ್ತು ಇವನಿಗೆ ಕೂಡ. ಯಾಕಂದರೆ ಏನೇ ಹಂಚ್ಕೊಂಡು ಇಬ್ಬರು ಹಂಚ್ಕೊತಿದ್ವಿ, ನಿನ್ಗೇನಾಯ್ತು ನನಗೇನಾಯ್ತು ಅಂತ. ಬಟ್ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಮೀಟ್ ಆಗೋದಕ್ಕೆ ಮತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇದೆ. ಸೊ ಈ ಮೂಮೆಂಟ್ನ ನಾವು ಮಿಸ್ ಮಾಡ್ಕೊಂಡ್ರೆ ಇದಕ್ಕಿಂತ ಅದನ್ನ ಮಕ್ಕಳು ಬೇರೆ ಯಾರು ಇರೋದಿಲ್ಲ. ಸೊ ಇಲ್ಲಿಂದ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ.
ನಾವೆಲ್ಲಿ ಬಂದಿದ್ದೀವಿ ನೋಡಿ. ಯಾವ್ದು ಮಗ ಇದು? ಯಾವ್ದಿದು ಜಾಗ? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಟರ್ಮಿನಲ್ 2. ಏನಕ್ಕೆ ಬಂದಿದ್ದೀವಿ? ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಹಂಗೆ Idea ಇಲ್ಲ. ಸುತ್ತಾಡ್ಕೊಂಡು ಬಂದ್ವಿ. ಸುತ್ತಾಡ್ಕೊಂಡು ಬಂದ್ವಿ. ಕೊನೆಗೆ ಇಲ್ಲಿ ಮಾತಾಡೋಣ, ಟೆನ್ಷನ್ ಏನಿಲ್ಲ. ಇನ್ನು ನನ್ನ ಹೇರ್ ಸ್ಟೈಲ್ ನೋಡಲಿ, ನೀನು ಹೆಲ್ಮೆಟ್ ಹಾಕ್ಕೊಂಡು ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಗ್ಲಿ ನೋಡಲಿ. ನಾವೇನು ಮಾಡಿದ್ವಿ, ಒಂದು ನೈಟ್ ಔಟ್ ಹೋಗೋಣ ಅಂತ ಇತ್ತು ಆಯಿತಾ. ನಾವು ಡೆಸ್ಟಿನೇಷನ್ ಇಟ್ಕೊಂಡಿದ್ದ ಜಾಗದಲ್ಲಿ ನಾವು ಹೋಗೋದಕ್ಕೂ ಆಗಲ್ಲ ಆಯಿತಾ. ಇವಾಗ ನಮಗಿರೋ ಬಡ್ಜೆಟ್ಗೆ ನಮಗಿರೋ ಟೈಮ್ಗೆ ನಾವಿವಾಗ ಏನೋ ದೇವನಹಳ್ಳಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಇವಾಗ ಸಮಯ ಎಷ್ಟು? 2 ಗಂಟೆ. 2 ಗಂಟೆ ಎಕ್ಸಾಕ್ಟ್ ಎಷ್ಟು? 2 ಗಂಟೆ ಒಂದು 10 ನಿಮಿಷ 15 ನಿಮಿಷ ಚಳಿನಲ್ಲಿ ನಡುತ್ತಾ ಇದ್ದೀನಿ. ನಾನು ನಡೀತಾ ಇದ್ದೀನಿ ಗುರು. ಕಣ್ಣಲ್ಲಿ ನಿದ್ದೆ ಎಳಿತಾ ಐತೆ. ನಿದ್ದೆ ಬರ್ತಾ ಇದೆಯಾ? ಇನ್ನೇನು ನೀನು ಏನಾದ್ರು ಬೇಕಲ್ಲ ತಿನ್ನಕ್ಕೆ ಇಸ್ಕೊಡ್ತೀನಿ. ಬೇಡ, ಹೋಗ ನಡಿ. ಇಷ್ಟು ಬೇಕಲ್ಲ ಚಿನ್ನ ಕಟ್ಟಿಗೆ ಹೋಗ್ಬೋದು. ನೋಡು, ಇವಾಗ ನಾವು ಗಾಡಿ ಬಿಟ್ಟಿದ್ರು 2:06 ಆಯ್ತಾ. ಹೌದು, ಸಮಯ ಸಮಯ 2:25. 2:30. 2:30 ಆಯ್ತಾ. ಈಗ ಅರ್ಧ ಗಂಟೆಗೆ ಎಷ್ಟು ಚಾರ್ಜ್ ಹಾಕೋದು ಅಂತ? ಅರ್ಧ ಗಂಟೆಗೆ 40 ರೂಪಾಯಿ. 1 ಅವರ್ ಆದರೆ 20 ರೂಪಾಯಿ ಎಕ್ಸ್ಟ್ರಾ ಆಯಿತಾ. ಅದರಲ್ಲಿ ನೀನು 40 ನಿಮಿಷ ಅಂದರೆ ನೀನು 1 ಅವರ್ ಒಳಗಡೆ ಎಷ್ಟೇ ಬಂದ್ರು 40 ರೂಪಾಯಿ. 1 ಅವರ್ ಮೇಲೆ ಆಯಿತು ಅಂದರೆ ಎಷ್ಟು ಏನಾದ್ರು ವಸೂಲಿ ಮಾಡ್ತಾರೋ ನೋಡೋಣ. ಹೊಸ ವರ್ಷ ಗುರು, ಏನಾದರೂ ಒಂದು ಒಳ್ಳೆ ಮಾತಾಡೋಣ. ನೋಡಿದ್ರೆ ಬಾ ಮನೆಗೆ ಹೋಗೋಣ ಅಂತ. ಲೈ 2:30 ನಿದ್ದೆ ಮಾಡೋ ಸಮಯನೂ. ನಿನ್ನ ನಾಳೆ ರಜೆ, ಇವತ್ತು ರಜಾ ತಾನೇ ನಿನಗೆ? ನನಗೆ ಸಿಗೋದೇ ಒಂದೇ ದಿನ ರಜಾ ಅಲ್ಲಿ. ನನಗೂ ಒಂದೇ ದಿನ ರಜಾ ಗುರು, ನನಗೂ ಒಂದೇ ದಿನ ರಜಾ. ನಾನು ನಿನ್ನ ಜೊತೆ ಬಂದಿದ್ದೆ ಗೈಸ್. ಇವತ್ತು ಏನೂ ಅರ್ಥ ಆಗಲ್ಲ ಗೈಸ್, ಏನು ಮಾಡೋದು? ಈಗ 10 ನಿಮಿಷಗೆ, ಸೊ 10 ನಿಮಿಷ ತಿರ್ಗೋಣ ನಾನು ಮತ್ತೆ ಕರ್ಕೊಂಬಂದಿದ್ದೀನಿ. ಸೊ ಗೈಸ್, ನಿದ್ದೆಗಳು, ಅಣ್ಣಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದ್ಯಂತೆ. ಮೋಡ ಕವಿದ ವಾತಾವರಣಗಳು, ಸೈನ್ ಬೋರ್ಡ್ಗಳು ಮತ್ತು ಚಳಿಗಳು, ಆಮೇಲೆ ದೀಪಗಳು, ಊಬರ್ಗಳು, ಖಾಲಿ ಜಾಗಗಳು, ಅರ್ಧಂಬರ್ಧ ನಿದ್ದೆಗಳು, ಇಲ್ಲಿ ಬಂದು ಕೂತ್ಕೊಳ್ಳೋ ಬಾಗಲು. ಸಾಕ ನಿಲ್ಸೋದು. ಇದೇ ನಮ್ಮ ಇಂಡಿಯನ್ಸ್ ಪ್ರಾಬ್ಲಮ್. ಏನಾದರೂ ಹೊಸ್ದಾಗಿ ಪ್ರಯತ್ನ ಮಾಡೋಣ ಅಂದರೆ ಸಾಕು, ನಿಲ್ಸು. ಆಮೇಲೆ ನಿನಗೆ ಬೇಕಾಗಿರೋ ಟೈಮಲ್ಲಿ ನಾನು ಬಂದು ಆಮೇಲೆ ನಿಲ್ಸೋದು ನೀನು ನಿಲ್ಸ್ಬಿಡ್ತೀಯಾ? ಏನ್ನ ಅದೆಲ್ಲ ಇಲ್ಲಮ್ಮ. ನೀನು ಅಲ್ಲೆಲ್ಲ ಹೋಗ್ಬೇಡ. ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಆ ಟೈಮಲ್ಲಿ. ಅದನ್ನು ಕೆಲಸನೇ ಇಲ್ವೇನೋ? ಅದನ್ನು ಕೆಲಸನೇ. ಅಲ್ಲ, ನಮ್ಮನ್ನ ನೋಡಿದ್ರೆ ಇನ್ನು ಟೆರರಿಸ್ಟ್ಗಳ ಥರನೇ ಇದ್ದೀವಿ. ಅವ್ರೇನು ಗೊತ್ತಾ, ಫಸ್ಟ್ ಟೈಮು ನಮ್ಮಂಥ ಯೂತ್ನ ನೋಡ್ತಿದಾರಲ್ಲ ಕ್ಯಾಮ್ರಾ ಇಟ್ಕೊಂಡು. ಅಲ್ಲಿ ಅವ್ನು ಕಲಾಸ್ಟಿಕ್ ಇಟ್ಕೊಂಡು ನಿಂತಿದ್ದ. ನಾವು ಅವನು ಏನಾದ್ರು ಕೇಳಿದ್ವಾ, ಅದು ಕಲಾಸ್ಟಿಕ್ ಅವನ ತೋರಿಸಿ ಒಂದ್ಸರ್ತಿ ಶೂಟ್ ಮಾಡಿ ಅಂತ. ಸೊ ಅಷ್ಟೇ, ಇವ್ರು ಏನಾದ್ರು ಕೇಳಿದ್ರೆ ನಾವು ಶೂಟ್ ಮಾಡ್ತೀವಿ ನೋಡಿ ಅಂತ. ಸೊ ಈ ವರ್ಷ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ನನಗೆ. ಏನ್ ಸೀರಿಯಸ್ನೆಸ್ ನೋಡೋಣ. ಅದು ಎಷ್ಟು ದಿವಸ ಇರುತ್ತೋ ಲೇ, ಗೊತ್ತಿಲ್ಲ. ಇದೇ 2ನೇ ದಿನ ವರ್ಷಕ್ಕೆ. ಅದೇ ಎಷ್ಟು ದಿವಸ ಸೀರಿಯಸ್ನೆಸ್ ಇರುತ್ತೋ ಗೊತ್ತಿಲ್ಲ ನನಗೆ. ಬಟ್ ಆ ಸೀರಿಯಸ್ನೆಸ್ನ ವರ್ಷ ಪೂರ್ತಿ ಮೇಂಟೈನ್ ಮಾಡಿಕೊಂಡು ಜಾಯ್ಫುಲ್ ಆಗಿರೋಣ ಅಂತ ನನ್ನ ಪ್ರಕಾರ. ಅದೇ ಕಹಿ ನೆನಪುಗಳೆಲ್ಲ ಇಲ್ಲಪ್ಪ. ಒಂದು ಸಾಗರದ ಆಚೆ ಎಲ್ಲೋಗಳು. ಬಾಂಬ್ ನೋಡ್ದಂಗೆ ನೋಡ್ತಾರಲ್ಲ ಎಲ್ಲ. ಏನು ಹೊಸದಾಗಿ ಇಟ್ಕೊಂಡಿದೀವಿ ನಾವು. ನೋಡು, ಅವ್ರಿಗೇನಂದ್ರೆ ಪ್ರಾಬ್ಲಮ್ಮು, ಯಾರು ಇವರು ಇನ್ಸ್ಟೆಂಟ್ ಮಕ್ಕಳು ಮಧ್ಯರಾತ್ರಿ ಬಂದು ಬ್ಲಾಕ್ ಮಾಡ್ತಾರಲ್ಲ ಅಂತ ಇವ್ರಿಗೊಂತಾವೆ ಅನ್ಸ್ತಿದೆ. ಹೇಳ್ಕೊಂಡು ನಾವಿಲ್ಲಿಂದ ಹೋಗೋದ್ಮೇಲೆ ಆಳಿಂದ ನಮ್ಮ ಹತ್ರನೇ ಸುತ್ತಾಡ್ಸ್ತೀವಿ. ಟೆನ್ಷನ್ ತಗೊಂಬೇಡ, ಇದು ಕಲಾಶ್ನಿಕೋವ್ ಅಲ್ಲ, ಜಸ್ಟ್ ವ್ಲಾಗು. ಮೊದಲನೇ ವ್ಲಾಗಿಗೆ ಇಷ್ಟೊಂದು ರೆಸ್ಪಾನ್ಸ್. ಎಲ್ಲ ಜಾಕೆಟ್ ಹಾಕೊಳ್ಳೋಣ, ಮಂಕಿ ಟೋಪಿ ಹಾಕೊಳ್ಳೋಣ, ಭಯ ಇದ್ದೇ ಇರುತ್ತಪ್ಪ. ನಾನಿದ್ದೀನಿ, ಟೆನ್ಷನ್ ತಗೋಬೇಡ.
ಬೆಂಗಳೂರಮ್ಮ ಇದು ನಂದು ನನ್ನ ಫ್ರೆಂಡ್ ಲೈಫಲ್ಲಿ ಒಂದು ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಗೊತ್ತಾ, ಈ ಸಂಡೇ ಬಜಾರ್ ಇದೆಯಲ್ಲ, ಆ ಸಂಡೇ ಬಜಾರಲ್ಲಿ ಅವರಪ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಓಕೆನಾ, ಅವರಪ್ಪ ಗಾಡಿನಲ್ಲಿ ಹೋಗಿದ್ದಾರೆ. ಅದೆಲ್ಲೂ ಜಾಗ ಇರಲಿಲ್ಲ, ಸೈಡಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ಅವರಪ್ಪ ಒಂದು ಈ ಹಾಫ್ ಹೆಲ್ಮೆಟ್ ಇದೆಯಲ್ಲ ಅಲ್ಲಿ, ಆ ಹಾಫ್ ಹೆಲ್ಮೆಟ್ನ ಅಲ್ಲಿ ಗಾಡಿ ಮೇಲೆ ಇಟ್ಬಿಟ್ಟು ಅವರಪ್ಪ ಏನೋ ಸ್ವೀಟ್ ಪರ್ಚೇಸ್ ಮಾಡಿ ಹೋಗಿದ್ದಾರೆ. ಆ ಗ್ಯಾಪಲ್ಲಿ ಏನಾಗಿದೆ, ಆ ಸ್ಪೀಡು ಅಭ್ಯಾಸ ಆಗಿದೆ, ಹೆಲ್ಮೆಟು ಅಭ್ಯಾಸ ಆಗಿಬಿಟ್ಟಿದೆ. ಓಕೆನಾ, ಅವರಪ್ಪ ಫುಲ್ ಸೈಕು. ಅವರಪ್ಪ ಬಂದ್ಬಿಟ್ಟು ಏನಂದರೆ ಫುಲ್ಲು ಕೈಂಡ್ ಆಫ್ ಸೀರಿಯಸ್ ಅವರಪ್ಪ. ಸೊ ಏನು ಮಾಡಿದ್ರು, ಇಲ್ಲೋರು ಏನು ಮಾಡೋದಂತ ಅವ್ರ ಅಪ್ಪ ಹುಡ್ಕನ ಬಾ ಅಲ್ಲೆಲ್ಲ ಸಂಡೇ ಬಜಾರ್ ತಾನೆ, ಇಲ್ಲೇ ಬೇರೆ ತಗೊಳ್ಳೋಣ ಚೀಪಾಗಿದೆ ಅಂತ. ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ನೋಡಿದ್ರೆ ಅದೇ ಹೆಲ್ಮೆಟ್ಟು 100 ರೂಪಾಯಿಗೆ ಇದು ಬಾಂಬೆ ಬಜಾರ, ಸಂಡೇ ಬಜಾರ್ ಚಿಕ್ಕಪೇಟೆನ ಏನೋ ಅಲ್ಲಿ. ಸೊ ಅದೇ ಹೆಲ್ಮೆಟ್ಟು ಅವರಪ್ಪ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡವ್ರು. ಸೊ ಅವಾಗಿಂದ ಅವರಪ್ಪ ಸಂಡೇ ಬಜಾರ್ಗೆ ಹೋಗಿಲ್ಲ, ಬಿಟ್ರೆ ಸೀಟ್ ಕೆಳಗೇನೆ ಇಟ್ಬಿಟ್ಟು ಹೋಗ್ಬೇಕು ಅಂತ. ಅವರಪ್ಪ ಏನು ಮಾಡಿದ್ರೆ ಅರ್ಜೆಂಟಾಗಿ ಏನೋ ಸ್ವೀಟ್ ತರಬೇಕಲ್ಲ ಅಂತ ಹೋಗಿದ್ದಾರೆ. ನೋಡಿದ್ರೆ ಬರೋಷ್ಟು ಹೆಲ್ಮೆಟ್ ಅಭ್ಯಾಸು, ಮತ್ತೆ ಅದೇ ಹೆಲ್ಮೆಟ್ ನೋಡಿದ್ರೆ 100 ರೂಪಾಯಿಗೆ ಅವರೇ ತಗೊಂಡವ್ರೆ. ಅದನ್ನ ಎಷ್ಟು ಟೈಮ್ ಹೋಗೋಷ್ಟರಲ್ಲಿ ನಿಮ್ಮ ಮಕ್ಕ ಆಗೋಗಿರುತ್ತೆ 55 ನಡಿ. ಯಾಕೆ ಟೆನ್ಷನ್ ತಗೊಂತೀಯ? ಬೆಂಗಳೂರಲ್ಲಿ ನನಗಿದೆಯಾ ಅಲ್ಲಿ ಆಗೋಗ್ಬೇಕು ನಡಿ. ಬೆಂಗಳೂರಲ್ಲೇ ತಾನೇ ಇರೋದು ನಾವು. ಬಟ್ ಚೆನ್ನಾಗಿದೆ ಟರ್ಮಿನಲ್ಲು, ಕೈಂಡ್ ಆಫ್ ಲಕ್ಸುರಿಯಸ್ ಆಗಿದೆ. ಬಟ್ ಒಂದು ದಿವಸ ನೋಡಿ ಗೈಸ್, ಇಷ್ಟು ಪೀಸ್ ಆಗಿದೆ, ಎಲ್ಲ ಖಾಲಿ ಹೋಗಿದೆ ಇದೆ. ಸೊ ಇಷ್ಟೇ ಗೈಸ್. ಮಾತಾಡಿ, ಏನಾದರೂ ಮಾತಾಡು. ಸೊ ಹೇಗನ್ನಿಸ್ತು ಲಾಂಗ್ ಡ್ರೈವು? ಏನಾದರೂ ಯೋಚನೆ ಮಾಡಿದ್ಯಾ? ಸರಿ, ಓಕೆ, ನಿಮ್ಗೊಂದು ಕ್ವಶನ್ ಕೇಳೋಣ ಅಂತಿದ್ದೆ. ಇವಾಗ ನೀನು ಆಲ್ಮೋಸ್ಟ್ ಒಂದು 8 to 9 ಇಯರ್ಸಿಂದ ನೋಡ್ತಿದ್ಯಾ, ಓಕೆನಾ? ಕರ್ಮ ಅದು ಬಿಟ್ಟರೆ ಬೇರೆ ನಿಮ್ಗೆ ಆಪ್ಷನ್ ಇಲ್ಲ. ಓಕೆನಾ, ನನಗೂ ಅದೇ ಬಾಳೆ ಆಯ್ತಾ, ನಿನ್ನಲ್ಲಿ ಏನು ಚೇಂಜಸ್ ಕಂಡಿಲ್ಲ ನಾನು. ಸೊ ಈ ವರ್ಷ ನೀನು ನನ್ನಲ್ಲಿ ಏನು ಚೇಂಜಸ್ ನೋಡಬೇಕು ಅಂತಿದ್ಯಾ? ಬದಲಾವಣೆ ಏನಿಲ್ಲ ಗುರು, ಏನದು ಒಳ್ಳೆ ಹೊಸ ಕೆಲಸ ಸಿಕ್ಕೈತೆ. ಕೆಲಸ ಅದನ್ನಲ್ಲೇ ಕುತ್ಕೋ, ಮೊದಲು ಅದನ್ನಲ್ಲೇ ಕೆಲವು ಕಾಲವರೆಗೂ. ಸೊ ನೀನು ಹೇಳ್ತಿದ್ಯಾ ಕೆಲಸ ಮಾಡ್ಕೊಂಡೆ ಇದ್ಬಿಡು, ಏನಕ್ಕಿಂತ ದಬಾಕ್ ಬೇಡ. ಅದಲ್ಲ, ನಾವೇನಾದ್ರು ಕೆಲಸ ಬಿಟ್ರೆ ಏನೋ ನಡೀತಿಲ್ಲ ಅಲ್ಲಿ. ಹೌದು, ಕೆಲಸ ಇದ್ರೆ ಅಟ್ಲೀಸ್ಟ್ ಏನೋ ಸ್ವಲ್ಪ ದುಡಿತಾ ಇದ್ದೀವಿ. ಹೌದು, ಅದರಲ್ಲಿ ಈ ಥರ ಏನಾದ್ರು ಸ್ವಲ್ಪ ಆಚೆ ಬರೋಕ್ಕಾಗ್ತೈತೆ ಅಲ್ಲಿ. ಓಕೆ, ಸರಿ ಆಯ್ತಪ್ಪ. ಏನಾದ್ರು ಇವಾಗ ನನ್ನ 2025ನೇ ಶರಣು ಏನು ಮಾಡ್ತಿದ್ದ ಮತ್ತೆ ಏನು ಕಲಿತು ಬದಲಾವಣೆ ಮಾಡ್ಕೊಬೇಕು ಅಂತ ಹೇಳಪ್ಪ. ಸೊ 2025 ನಾನು ನಿನ್ನ ನೋಡಿದಷ್ಟು ಸೋಂಬೇರಿ ಯಾರನ್ನೂ ನೋಡಿರಲಿಲ್ಲ. ನೀನು ಕೂಡ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರಬೇಕು, ಆಯಿತಾ? ಅಪ್ಡೇಟ್ ಅಂದರೆ ಯಾವ ವಿಧದಲ್ಲಿ? ಅಪ್ಡೇಟ್ ಅಂದರೆ ಯಾವ ವಿಧದಲ್ಲಿ ಅಂತಂದರೆ, ಒಂದು ಫಾರ್ ಎಕ್ಸಾಂಪಲ್ ಕೆರಿಯರ್ ಆಪ್ಷನ್ ಆಗಿರ್ಬೋದು, ಆಮೇಲೆ ಹೆಲ್ತ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಫ್ಯೂಚರ್ ಹೆಲ್ತ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಅಲ್ಲಿ ಹೆಲ್ತ್ ಬಗ್ಗೆ. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್. ಇವಾಗ ಏನು ಮಾಡಬೇಕು ಅಂತಿದೆಯೋ ನಿನ್ಗೊಂದು ಐಡಿಯಾ ಇರುತ್ತೆ, ಅದನ್ನು ನೀನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯ ಅನ್ನೋದನ್ನ ನೀನು ಒಂದು ಸ್ವಲ್ಪ ಬ್ಲೂ ಪ್ರಿಂಟ್ ಹಾಕ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೇದಾಗಿರುತ್ತೆ. ಒಳ್ಳೆ ಸಲಹೆನೇ. ಯಾಕಂದರೆ ಏನದು ಇವಾಗ ಹೇಳಿದ್ದಾಗೇ ಹಿಂದೆ 2025ನಲ್ಲಿ ಇದ್ದಿದ್ದ ಕ್ಷಣ ಬಂದ್ಬಿಟ್ಟು ಗೋಯಿಂಗ್ ವಿತ್ ದ ಫ್ಲೋನಲ್ಲಿ ಇದ್ದಾಗಿ. ಸೊ ಅವನಿಗೆ ಅದು ಪ್ಲ್ಯಾನ್ಸ್ ಏನೋ ಹೊರಬಿಟ್ಟಾಗ್ತದೆ. ಹೌದು. ಸೊ ಇವಾಗ ನೀನು ಒಳ್ಳೆ ಸಲಹೆ ಕೊಟ್ಟಿದ್ದಿ. ಸೊ ಲಾಸ್ಟ್ ಟೈಮು ನೀನು ಎಕ್ಸಿಕ್ಯೂಟ್ ಮಾಡಿದ್ದು ಪ್ಲ್ಯಾನ್ ಮಾಡಿ
ಮಾಡೋಕ್ಕಾಗಿಲ್ಲ. ಸೊ ಈ ಸತಿನಾದರೂ ಎಕ್ಸಿಕ್ಯೂಟ್ ಮಾಡೋ ಸ್ಟೇಜಿಗೆ ಬಾ ಅಂತ ಹೇಳೋದಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಮತ್ತೆ ಏನದು, ಇದೇನೇ 2ನೇ ಇದು ವಿಡಿಯೋ ನೀನು ಮಾಡಿ ಬಿಡ್ತಿರೋದಲ್ಲಿ. ಹೌದು, ಅಫಿಷಿಯಲ್ ಆಗಿ ಇದು 2ನೇ ವಿಡಿಯೋ ಆಗಿರ್ಬೋದು, ಬಟ್ ನನ್ನ ಪ್ರಕಾರ ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಯಾಕಂದರೆ ಕಂಪ್ಲೀಟಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿಂದ ಆಗಿರೋದ್ರಿಂದ, ಸೊ ಕಂಪ್ಲೀಟ್ ಇವಾಗಿಂದ ನಿಮಗೆ ಪ್ರತಿಯೊಂದು ಒಳ್ಳೆ ಕಂಟೆಂಟ್ ಪ್ರಕಾರ ಬರ್ತೀನಿ. ಮತ್ತು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರಕಾರ ನಿಮ್ಗೆ ಕೊಡೋ ಥರ ನಾನು ಒಂದು ಐಡಿಯಾ ಮಾಡಿದ್ದೀನಿ. ಸೊ ನೋಡೋಣ ಫ್ಯೂಚರ್ ಪ್ಲ್ಯಾನ್ಸ್ ಹೆಂಗಿರುತ್ತೆ ಅಂತ. ಸೊ ಅದ್ರ ಪ್ರಕಾರ ಹೋಗೋಣ. ನಾನು ಬರ್ತೀನಿ ಇನ್ಮೇಲೆ, ಡೋಂಟ್ ವರಿ. ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡು. ಶುರು ಅಲ್ಲಿ ಫೇಲಿಯರ್ ನೀನು ಖಂಡಿತವಾಗ್ಲೂ ನೀನು ಕಲೀಲೇಬೇಕಲ್ಲಿ. ಫೇಲಿಯರ್ ಫೇಸ್ ಮಾಡು, ಅದರಿಂದ ಒಳ್ಳೆ ಪಾಠಗಳು ಕಲಿತೆ. ಹಂತವಾಗಿ ಇನ್ನೊಂದೇನಂದರೆ, ನಾನೀಗ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಕಾರಣ ನಂದಾಗಿದ್ರೆ, ಇನ್ನೊಂದು ಕಾರಣ ಇವನು ಕೂಡ. ಬಟ್ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಅಣ್ಣ ನೋಡಿ ಕುಂಕುಮ ಇಟ್ಟಿದ್ದಾನೆ. ಆಲ್ ವಿಶ್ವಾಸ ಪ್ರಕಾರ ಅದೇ ನಾನು ಇಟ್ಟಿದ್ದು ಕುಂಕುಮನ ಅವನು ಆದಷ್ಟು ಬೇಗ ಅಳಿಸ್ಬಿಟ್ಟಿದ್ದಾನೆ. ಹೆಲ್ಮೆಟ್ ಏನು ಮಾಡೋಕ್ಕಾಗಲ್ಲ. ಸೊ ಐ ಹೋಪ್ ನಿನ್ನ ಸಕ್ಸಸ್ ನಾನು ನೋಡಬೇಕು, ನನ್ನ ಸಕ್ಸಸ್ ನೀನು ನೋಡಬೇಕು, ಇಟ್ಟು ಸಕ್ಸಸ್ ಇವರು ನೋಡಬೇಕು ಖಂಡಿತ, ಒಂದಲ್ಲ ಒಂದಿನ. ಸೊ ಗೈಸ್, ಟೈಮ್ ಬಂದು 4 ಗಂಟೆ. ಸೊ ಈಗಲೇ ಬಂದು ರೀಚ್ ಆಗಿರೋದು. ಮನೇಲಿ ಕೆರೆದಲ್ಲಿ ಆಗ್ತಾರೆ ಇವಾಗ 4 ಗಂಟೆ. ನಾವು ಅಂದಿದ್ದು ಆಲ್ಮೋಸ್ಟ್ ಒಂದು 1 o'clockಗೆಲ್ಲ ರಿಟರ್ನ್ ಆಗ್ತೀವಿ ಅಂದ್ಕೊಂಡಿದ್ವಿ. 1 o'clock 2 o'clock ಇಲ್ಲ. ಬಟ್ ಬೈ ಮಿಸ್ಸು ಸರ್ ರೋಡ್ ಮಿಸ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋ ಬಂತು. ಆಮೇಲೆ ಮತ್ತೆ ಬೇರೆ ರೂಟ್ ತಗೊಂಡು ಆಮೇಲೆ ಬೇಗ ಬಂದು ರೀಚ್ ಆಗಿದ್ದೀವಿ. ಸೊ 4 ಗಂಟೆ. ಆದರೆ ಒಂದು ಒಳ್ಳೇದೇನಾಯ್ತಂದರೆ, ನಾವು ದಾರಿ ತಪ್ಪಿದ್ದು ಹೋಗುವಾಗ ಒಳ್ಳೆ ವ್ಯೂ ಸಿಕ್ತು. ಸೊ ನಾನು ಇವಾಗ ನೋಡಿರ್ತಾರೆ ಆಲ್ಮೋಸ್ಟ್ ಬ್ಲಾಗ್ ಫುಲ್ಲು. ಸೊ ಆಲ್ಮೋಸ್ಟ್ ಇವಾಗ 4 ಗಂಟೆ ರೀಚ್ ಆಗೋಷ್ಟರಲ್ಲಿ ನಿದ್ದೆ ಬೇರೆ ಕೆಟ್ಟಿದೆ. ಫುಲ್ ಚಳಿ ಸಿಕ್ಕಾಬಟ್ಟೆ. ಬಟ್ ಹೆಂಗಿತ್ತು ರೈಡು, ನೈಟ್ ರೈಡ್ ನಿನ್ನ ಪ್ರಕಾರ? ಹೊಸ ವರ್ಷದ್ದು ವರ್ಷದ ಪಯಣ ಶುರು ಮಾಡಿದ್ದೀವಿ ಅಲ್ಲಿ. ಜೊತೆಗೆ ಬ್ಲಾಗ್ ಅನ್ನೋದನ್ನು ಶುರು ಮಾಡಿದ್ದೀವಿ ಇಲ್ಲಿ. ಸೊ ಒಟ್ಟಾರೆ ಮೊದಲನೇ ಇದು ಭಾಗ ಬಂದು ಅಚ್ಚುಕಟ್ಟಾಗಿ ಎಲ್ಲ ಏನದು ಚೆನ್ನಾಗಿ ನಡೀತು. ಬಟ್ ರೈಡ್ ಅಂತೂ ನಮಗೆ ಸ್ಯಾಟಿಸ್ಫೈ ಆಯಿತು. ಬಟ್ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಅಯ್ಯೋ ಅದು ಮಾಮೂಲಿ, ಒಂದೇ ಸಮ ಓಡಿಸಿರೋದಕ್ಕೆ ಎಲ್ಲ ನೋವುತ್ತೆ ಅಲ್ಲಿ. ಅದು ಓಡ್ ಬಂದ್ಮೇಲೆ ಇನ್ನೂ ದೊಡ್ಡದಾಗೆ ಏನಾದ್ರು ಮೈ ಕೈ ಪೂರ್ತಿ ನೋವಿಸ್ಕೋಣ. ಆ್ಯಕ್ಚುಲಿ ಇವಾಗ 4 ಗಂಟೆ ಆಗಿರೋದ್ರಿಂದ ಇವಾಗ ಹೋಗಿ ಮಲ್ಕೊಂಡ್ರೆ ನಾವು ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಗೊತ್ತಿಲ್ಲ. ಮೇ ಬಿ ಮಧ್ಯಾಹ್ನ ಆಗ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೈನಿಂಗ್ ಆಫ್.